ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸದಾನಂದ ಗೌಡ ಜೊತೆ ಮಾತಾಡ್ತಾ ಇದ್ದೆ. ಗೌಡ್ರೆ, ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ. ಯಡಿಯೂರಪ್ಪನವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡುವ ಪೂರ್ವದಲ್ಲಿ ಒಂದು ಮಾತು ಹೇಳಿದರು, 6 ತಿಂಗಳಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಹಾಗಾದರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಮೊದಲು ಏನಾದರೂ ಅಗ್ರಿಮೆಂಟ್ ಆಗಿತ್ತಾ? 6 ತಿಂಗಳಲ್ಲಿ ನೀವು ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಯಾವುದೇ ಅಗ್ರಿಮೆಂಟ್ಗಳು ಆದದ್ದಿಲ್ಲ. ಯಾವುದೋ ಪ್ರಮಾಣ ಆಗಿತ್ತ? ದೇವರ ಯಾವ ಪ್ರಮಾಣನೂ ಆಗಿಲ್ಲ. ಆಣೆ ಪ್ರಮಾಣ ಏನು? ಯಾವ ಆಣೆ ಪ್ರಮಾಣನೂ ಆಗಿಲ್ಲ. ಒಂದು ಮಾತಂತೂ ಸತ್ಯ, ನಾನು ಈ ಎಲ್ಲ ಮಾತುಕತೆಗಳು ನಡೆದ ಮೇಲೆ ಕೂಡ ಇನ್ ಕೇಸ್ ನಮ್ಮ ಕೇಂದ್ರದ ವರಿಷ್ಠರು ಮತ್ತೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದನ್ನು ಅಪೇಕ್ಷೆ ಪಟ್ಟರೆ, ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಯಾವುದೇ ಸಂದರ್ಭದಲ್ಲಿ ಇಳಿಬೇಕು ಅಂತ ಕೇಂದ್ರದವರು ಹೇಳಿದರೆ, ನಾನು ಕೇಂದ್ರದ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ಹೇಳುವಂಥ ಮಾತನ್ನು ಅವತ್ತು ಹೇಳಿದ್ದೇನೆ. ಅದರ ನಂತರ ಸಾವಿರಾರು ಬಾರಿ ಮಾಧ್ಯಮಗಳ ಮುಂದೆ ಬೇರೆದನ್ನು ಕೂಡ ಹೇಳಿದ್ದೀನಿ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರು 6 ತಿಂಗಳ ನಂತರ ಅವರಿಗೆ ಯಾವುದೇ ರೀತಿಯಲ್ಲಿ ಕೇಂದ್ರದವರು ಆಗ್ಬೋದು, ಈಗ ಅವರ ಮೇಲಿಂದೆಲ್ಲ ಖುಲಾಸ್ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಿದರೆ ನಾನು ಬಿಟ್ಟು ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆ. ಆದರೆ ಅಂಥದ್ದು ಯಾವುದೇ ಆದೇಶಗಳು ನನಗೆ ಕೇಂದ್ರದ ವರಿಷ್ಠರಿಂದ ಬಂದಿಲ್ಲ, ಯಾವುದೇ ಆ ರೀತಿಯ ಕೇಳಿಕೆಗಳು ನನಗೆ ಬಂದಿಲ್ಲ. ಆದ ಕಾರಣ ನಾನು ಯಾವುದೇ ಬಿಟ್ಟು ಕೊಡುವಂಥ ಪ್ರಶ್ನೆ ಉದ್ಭವ ಆಗಿಲ್ಲ. ಆಡಳಿತ ಚುಕ್ಕಾಣಿ ಹಿಡಿದ ಕೆಲವೇ ದಿನಗಳಲ್ಲಿ ಸದಾನಂದ ಗೌಡರು ಬದಲಾಗಿದ್ದು ಯಾಕೆ ಸರ್? ಈ ಬದಲಾವಣೆ ಅಂತ ಹೇಳುವಂಥದ್ದು ಹೇಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಜವಾಬ್ದಾರಿ ಇಲ್ಲದಾಗ ನನ್ನ ನಿರ್ವಹಣೆ ಬಗ್ಗೆ ಯಾರೂ ಮೌಲ್ಯಮಾಪನ ಮಾಡೋದಿಲ್ಲ. ನನಗೆ ಆ ಅವಕಾಶಗಳು ಸಿಕ್ಕಾಗ ನಾನು ನಡ್ಕೊಳ್ಳುವಂಥ ರೀತಿಯಲ್ಲಿ ಯಾರು ಮೌಲ್ಯಮಾಪನ ಮಾಡ್ತಾರೆ. ನನಗೆ ಮುಖ್ಯಮಂತ್ರಿ ಆಗದಿರುವಾಗ ನಾನು ಅಧ್ಯಕ್ಷನಾಗಿದ್ದಾಗ ಹೇಗೆ ನಡ್ಕೊಂಡಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. 4 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. ಪ್ರತಿ ಹಂತದಲ್ಲಿ ಕೂಡ ಪಕ್ಷದ ಸಂಘಟನೆಗೆ ನಾನು ಕೇಂದ್ರೀಕೃತವಾಗಿಡ್ತಿದ್ದೆ. ಸರ್ಕಾರದ ಮಧ್ಯೆ ನಾನು ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ನಾನು ಸರ್ಕಾರದಲ್ಲಿ ಯಾವಾಗ ಹಸ್ತಕ್ಷೇಪ ಮಾಡ್ತಾ ಇದ್ದೆ ಅಂತ ಹೇಳಿದರೆ, ಸಮ್ಮಿಶ್ರ ಸರ್ಕಾರ ಇದ್ದಾಗ, ಯಾವಾಗ ಉಪಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪರಿಗೆ ಅವರನ್ನು ಡಿಫೆಂಡ್ ಮಾಡಿಕೊಂಡು ಆ ಸಮ್ಮಿಶ್ರ ಸರ್ಕಾರದ ಮಧ್ಯದಲ್ಲಿ ಭಾರಿ ಸ್ವಲ್ಪ ಗಂಭೀರವಾಗಿ ಮಾತಾಡಲಿಕ್ಕೆ ಆಗದಿದ್ದಾಗ, ಆಗ ಸದಾನಂದ ಗೌಡರ ಎಲ್ಲ ಕಾರ್ಯಾಚರಣೆಗಳು ನಡೀತಾ ಇತ್ತು. ನೀವು ನೋಡಿದಿರಿ, ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು JDS BJPಯ ಆ ಸಂಬಂಧಗಳು ಅದನ್ನು ಸುಸೂತ್ರವಾಗಿ ಯಡಿಯೂರಪ್ಪರು ತಗೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ನನ್ನ ಪಕ್ಷದ ಹಿತಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ಆ ಸಂದರ್ಭದಲ್ಲಿ ಭಾರಿ ಕಠೋರವಾಗಿ ಮಾಡ್ತಾಯಿದ್ದನ್ನು ನೀವು ನೋಡಿದ್ದೀರಿ. ಯಾವಾಗ ನನ್ನ ಪಕ್ಷ ಪೂರ್ತಿ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂತು, ಅದರ ನಂತರ ನಾನು ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಯಾಕೆಂತೇಳಿದರೆ, ನನ್ನದೇ ಸರ್ಕಾರ ಇದೆ. ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನನ್ನ ಪಕ್ಷವನ್ನು ಡಿಫೆಂಡ್ ಮಾಡುವಂಥ ಜವಾಬ್ದಾರಿಯಿಂದ ನಾನು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೆ. ಯಾವಾಗ ನನ್ನ ಸರ್ಕಾರವೇ ಬಂತೋ, ಯಡಿಯೂರಪ್ಪರು ನಮ್ಮ ಮುಖ್ಯಮಂತ್ರಿ ಆದರೂ, ಅಂದಿನಿಂದ ಯಡಿಯೂರಪ್ಪರೇ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರ ನಡೆಸೋರು, ನನ್ನ ಪಕ್ಷದ ನೇತಾರರು ಅಂತ ಹೇಳುವಂಥ ದೃಷ್ಟಿಯಿಂದ ಯಾವತ್ತೂ ನಾನು ಹಸ್ತಕ್ಷೇಪ ಮಾಡಲಿಲ್ಲ. ಯಾವತ್ತೇ ಕೆಲಸ ಕಾರ್ಯಗಳಿಗೆ ನಾನು ಅವರಿಗೆ ಬೇಡಿಕೆಗಳನ್ನು ಇಟ್ಟದಿಲ್ಲ, ನಿರ್ದೇಶನಗಳನ್ನು ಕೊಟ್ಟದ್ದಿಲ್ಲ. ನಾನು ಅವ್ರನ್ನ ಫ್ರೀ ಹ್ಯಾಂಡಲ್ಲಿ ಕೆಲಸ ಮಾಡುವಂಥದ್ದನ್ನು ಮಾಡಿಕೊಂಡು, ಅವರಿಗೆ ಯಾವಾಗೆಲ್ಲ ತೊಂದರೆ ಆಯಿತಾ ಆಗೆಲ್ಲ ಪಕ್ಷದ ಅಧ್ಯಕ್ಷನಾಗಿ ಅವರ ಪರವಾಗಿ ನಿಂತಂಥವನ್ನು ನಾನು ಅಂತ ಹೇಳುವಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ, ಜಗತ್ತು ಕಂಡಿದೆ. ಅಲ್ಲ, ತಾವು ಮುಖ್ಯಮಂತ್ರಿ ಆದಮೇಲೆ ಯಾಕೆ ಬದಲಾದ್ರಿ ಅಂತ ಕೇಳಿದೆ. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಗೆ ಕೆಲಸ ಮಾಡಿದ್ದೆ ಅದನ್ನೇ ನಿಮಗೆ ಈಗ ಹೇಳಿರುವಂಥದ್ದು. ಪಕ್ಷದ ಅಧ್ಯಕ್ಷನಾಗಿ ಪಕ್ಷಕ್ಕೆ ಸೀಮಿತವಾಗಿ ನನ್ನ ಸ್ವತಂತ್ರ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಿಕೊಂಡಿದ್ದೇನೋ, ಮುಖ್ಯಮಂತ್ರಿ ಆದ ಮೇಲೆ ಕೂಡ ಮುಖ್ಯಮಂತ್ರಿಯ ಸ್ಥಾನದ ಜವಾಬ್ದಾರಿಯನ್ನು ಅಷ್ಟೇ ಸ್ವತಂತ್ರವಾಗಿ ಅದೇ ರೀತಿಯಲ್ಲಿ ನಡೆಸುವಂಥ ಪ್ರಯತ್ನ ಮಾಡಿದೆ. ತಾವು ಬೇರೆಯವರ ಮರ್ಜಿಗೆ ಬಿದ್ರಿ. ಯಡಿಯೂರಪ್ಪ ಅವರನ್ನು ಬಿಟ್ಟು ತಾವು ವಿಧಾನ ಪರಿಷತ್ ಸದಸ್ಯರಾಗಬೇಕಾದ್ರೆ JDS ಚುನಾವಣೆಯಲ್ಲಿ ಅವತ್ತು ಭಾಗವಹಿಸಲಿಲ್ಲ, ಮತದಾನ ಮಾಡಲಿಲ್ಲ ಅನ್ನುವ ಏಕೈಕ ಕಾರಣಕ್ಕೆ ತಾವು ಬೇರೆಯವರ ಮರ್ಜಿಗೆ ಬಿದ್ದು ಯಡಿಯೂರಪ್ಪನವರಿಗೆ ಕೈ ಕೊಟ್ರಿ ನೀವು. ಸರ್, ನನಗೆ JDSನವರು ಯಾವುದೇ ಮತ ಹಾಕಿಲ್ಲ. ನನಗೆ ನನ್ನ ಪಕ್ಷದ ಪೂರ್ತಿ ಮತಗಳು ಸಿಕ್ಕಿ ನಾನು ಗೆದ್ದಿರುವಂಥದ್ದು ನಿಮ್ಗೆ ಗೊತ್ತಿದೆ. JDSನವರು ಮತ ಹಾಕಿದರೆ ನಾನು ಅವರ ಮರ್ಜಿಗೆ ಒಳಗಾಗಬೇಕಿತ್ತು. ಅಥವಾ JDSನವರು ಬೇರೆ ಏನಾದರೂ ಪರೋಕ್ಷವಾಗಿ ನನಗೆ ಬೆಂಬಲ ಮಾಡಿದರೆ ನಾನು ಅದಕ್ಕೆ ಒಪ್ಕೊಳ್ಬೇಕಾಗಿತ್ತು. JDSನವರ ಯಾವುದೇ ಒಂದು ಬೆಂಬಲಗಳಾಗಲಿ, JDSನವರು ಯಾವುದೇ ರೀತಿ ನನಗೆ ಸಹಕಾರ ಮಾಡಿದ್ದಿಲ್ಲ. ನನ್ನ ಪಾರ್ಟಿಯ ಎಲ್ಲ MLAಗಳು ನನಗೆ ಮತ ಹಾಕಿ ನಾನು ಗೆದ್ದಿರುವಂಥದ್ದು. ಆದ ಕಾರಣ JDSನವರ ಮರ್ಜಿ ನನಗೆ ಯಾಕೆ ಬೇಕು? ನನಗೆ JDSನವರ ಮರ್ಜಿ. JDSನವ್ರ ಮರ್ಜಿ ಇಲ್ಲ, ನೀವು ಅವ್ರ ಮರ್ಜಿಗೆ ಬಿದ್ದಿಲ್ಲ, ನೀವು ಅವ್ರು ಹೇಳ್ದಂಗೆ ಕೇಳ್ತಾ ಇಲ್ಲ ಅನ್ನೋದಾದ್ರೆ ನಿಮ್ಮ ಪಕ್ಷದ ಮಂತ್ರಿಗಳು ಯಾಕೆ ಮಾತಾಡ್ತಾರೆ? ಸದಾನಂದ ಗೌಡರು JDS ಪಕ್ಷಕ್ಕೆ ಎಷ್ಟು ಮಾನ್ಯತೆ ಕೊಡ್ತಾ ಇದ್ದಾರೆ, ಅವ್ರ ಜೊತೆ ಅವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಅವ್ರಿಗೆ ಅನುಕಂಪ ಇದೆ. ನಮ್ಮ ಪಕ್ಷದ ಶಾಸಕರು ಮಂತ್ರಿಗಳಿಗಿಂತ ಅವರಿಗೆ ಬೇರೆ ಪಕ್ಷದ ಬಗ್ಗೆ ಹೆಚ್ಚು ಕಾಳಜಿ ಅಂತ ಯಾಕೆ ಮಾತಾಡ್ತಾರೆ? ನಾನು ಇದನ್ನು ಭಾರಿ ನೇರವಾಗಿ ಇದನ್ನು ಹೇಳಿದ್ದೀನಿ. ಒಂದು ಉದಾಹರಣೆ, ಯಾರಾದರೂ ಒಬ್ಬ ಮಂತ್ರಿ ಆಗಲಿ ಅಥವಾ ಸನ್ಮಾನ್ಯ ಯಡಿಯೂರಪ್ಪರಾಗಲಿ, ಒಂದು ಉದಾಹರಣೆ ನಾನು ಅವರ ಜೊತೆ ಸೇರಿದ್ದೇನೆ ಅಂತ ಹೇಳಿ ಕೊಟ್ಟರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳುವಂಥದ್ದನ್ನು ಪ್ರಾರಂಭದಿಂದ ನನ್ನ ನಾಯಕರ ಜೊತೆ ಸಾರ್ವಜನಿಕವಾಗಿ ಕೂಡ ನಾನು ಹೇಳಿದ್ದೀನಿ. JDSನ ಜೊತೆಗೆ ಸಂಬಂಧ, ನಾನು ರಾಜ್ಯದ ಮುಖ್ಯಮಂತ್ರಿ, ಆ JDSನವರು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಇದರಲ್ಲಿ ಶಾಸಕರು ಬಾಕಿಯವರಾಗಿದ್ದಾರೆ ಅಂತ ಹೇಳುವಂಥದ್ದೊಂದು ಬಿಟ್ಟರೆ ಬೇರೆ ಯಾವುದೇ ಸಂಬಂಧಗಳು ನನಗಾಗಲಿ JDSನವರಿಗಾಗಲಿಲ್ಲ. ರಾಜ್ಯಾಧ್ಯಕ್ಷರು ಈಶ್ವರಪ್ಪ ಅವ್ರ ಜೊತೆ ಸೇರಿಕೊಂಡು ಕೇಂದ್ರಕ್ಕೆ ಪತ್ರ ಬರೆದು ಯಡಿಯೂರಪ್ಪನವ್ರನ್ನ ಯಾವುದೇ ಕಾರಣಕ್ಕೂ ಅಧಿಕಾರದ ಗದ್ದುಗೆ ಬಿಡಬಾರ್ದು,
ಪರ್ಮನೆಂಟ್ ಆಗಿ ತಾವೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆಗೆ ಬಿದ್ರಿ. ಅಧಿಕಾರದ ಲಾಲಸೆ ನೀವು ಯಡಿಯೂರಪ್ಪನವ್ರನ್ನ ದೂರ ಇಡೋದು, ಪಕ್ಷವನ್ನ ಈ ರೀತಿ ಸ್ಥಿತಿ ತಲುಪಿಸೋದು, ಬೇರೆಯವರ ಜೊತೆ ಹೆಚ್ಚಿನ ಸಂಪರ್ಕವನ್ನ ಮಾಡಿದ್ದು ಕೂಡ ಹೌದು. ಭಾರಿ ಸ್ಪಷ್ಟವಾಗಿ ಆ ಪತ್ರ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಏನು ಇನ್ಸಿಡೆಂಟ್ಗಳು ನಡೆದಿದೆಯಾ ಆ ಇನ್ಸಿಡೆಂಟನ್ನು ಬಿಟ್ಟು ಇಂಥ ಘಟನಾವಳಿಗಳು ಈ ರಾಜ್ಯದಲ್ಲಿ ನಡೆದಿವೆ, ನಮ್ಮ ಪಕ್ಷದೊಳಗೆ ನಡೆದಿವೆ ಅಂತ ಹೇಳುವಂಥದ್ದನ್ನು ಬಿಟ್ಟು ಇಂಥವ್ರ ಮೇಲೆ ಇಂಥ ಆ್ಯಕ್ಷನ್ ತಗೊಳ್ಳಿ, ಇಂಥವ್ರ ಮೇಲೆ ಹೀಗೆ ಮಾಡಿ ಅಂತ ಹೇಳುವಂಥದ್ದು ಏನಾದ್ರು ಬರೆದಿದೆಯಾ? ನಾನು ಕಳೆದ ಇಷ್ಟು ದಿನಗಳ ವಿದ್ಯಮಾನದಲ್ಲಿ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯೊಳಗೆ ಇಂಥ ವಿದ್ಯಮಾನಗಳು ನಡೆದಿದೆ ಅಂತ ಹೇಳುವಂಥದ್ದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಇದು ಯಾರೋ ಮೂರನೇವರಿಗೆ ಬರೆದದ್ದಲ್ಲ, ಎಲ್ಲ ಮಾಧ್ಯಮಕ್ಕೆ ಕೊಟ್ಟದ್ದಲ್ಲ, ಬರೆದು ಇಂಥ ವಿದ್ಯಮಾನಗಳು ನಡೀತದೆ ಅಂತ ನನ್ನ ವರಿಷ್ಠರಿಗೆ ನಾನು ನನ್ನ ಪಾರ್ಟಿ ಅಧ್ಯಕ್ಷರು ಬರೀ ತಪ್ಪ? ಮುಖ್ಯಮಂತ್ರಿ ಮಾಡಿದ ಯಡಿಯೂರಪ್ಪನವರ ವಿರುದ್ಧ ತಾವು ಮಾಡಿದ ಪಿತೂರಿ ಅಲ್ವಾ ಇದು? ಅಲ್ಲ, ಇದನ್ನು ಹೇಗೂ ಬೇಕಾದ್ರೂ ಬ್ರ್ಯಾಂಡ್ ಮಾಡ್ಬೋದು. ಈ ಕೋರ್ಟ್ನಲ್ಲಿ ಒಂದೇ ಕಾನೂನು ಪುಸ್ತಕ ಇರುವಂಥದ್ದು, ಆರೋಪಿಗಳ ಪರವಾಗಿ ಮತ್ತು ಅಪರಾಧಿಗಳ ಇದು ನಿಮ್ಮ ಫಿರ್ಯಾದಿದಾರ ಪರವಾಗಿ ಮತ್ತು ಅಪರಾಧಿ ಪರವಾಗಿ ಒಂದೇ ಕಾನೂನು ಪುಸ್ತಕ. ನೀವು ಹೇಗೆ ಬೇಕಾದರೂ ಇಂಟರ್ಪ್ರಿಟ್ ಮಾಡ್ಬೋದು. ಆ ಭಾಗದ ವಕೀಲನಾದರೆ ಅದೇ ಸೆಕ್ಷನನ್ನು ನಿಮಗೆ ಬೇಕಾದ ರೀತಿ ಇಂಟರ್ಪ್ರಿಟ್ ಮಾಡ್ಬೋದು. ಈ ಭಾಗದ ಇದು ಇವತ್ತು ಸಮಾಜದಲ್ಲಿ ಇದು ನಡೀತಾ ಇದೆ. ಯಡಿಯೂರಪ್ಪ ಭಿನ್ನಮತಿ ಚಟುವಟಿಕೆ ಸರ್ ಎಂತೆಲ್ಲ ಮಾಡಿದ್ದಾರೆ ಅಂತ, ಯಾರ್ಯಾರು ಏನೆಲ್ಲ ನಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಬರೆದಿದ್ದೀವಿ. ನಾನು ಒಬ್ಬನೇ ಬರೆದದ್ದಲ್ಲ, ಅದು ನನ್ನ ಪಾರ್ಟಿ ಅಧ್ಯಕ್ಷರು ಇದ್ದರು. ಯಾಕೆಂತ ಹೇಳಿದರೆ ಒಬ್ಬ ಮುಖ್ಯಮಂತ್ರಿ, ನಾನು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅಧ್ಯಕ್ಷ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೆವು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮತ್ತು ಈಶ್ವರಪ್ಪ ಅಧ್ಯಕ್ಷರು, ನಾವು ಒಟ್ಟಿಗೆ ಸಂಘಟನೆಯನ್ನು ಬೆಳೆಸಬೇಕು. ನಮಗೆ ಜವಾಬ್ದಾರಿ ಇದೆ. ಜವಾಬ್ದಾರಿಯನ್ನು ಮರೆತು ಕೆಲಸ ಮಾಡುವಂಥ ಪ್ರಯತ್ನಗಳನ್ನು ಹಮ್ಮಿದರೆ ನಾನು ಬಿಲ್ಕುಲ್ ಮಾಡಲ್ಲ. ಅದಕ್ಕೆ ಎಷ್ಟೇ ಅದರ ಮೇಲೆ ಆರೋಪ ಬರಲಿ, ಎಷ್ಟೇ ಅದರ ಮೇಲೆ ಇನ್ನೊಬ್ಬ ವಿಮರ್ಶೆ ಮಾಡಿ ಸರಿ ಇಲ್ಲ ಅಂತ ಹೇಳಲಿ, ನನ್ನ ಮನಸ್ಸಿಗೆ ಸರಿ ಅಂತ ಕಂಡ್ರೆ ಆ ಕೆಲಸ ಕಾರ್ಯಗಳನ್ನು ನಿರಂತರ ಮಾಡಿದ್ದೇನೆ. ಅದರಿಂದ ನಾನು ಇವತ್ತು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಬೋದಿತ್ತಲ್ಲ. ನಾನು ದಿನನಿತ್ಯ ಹೋಗಿ ನನಗೆ ಯಾರೆಲ್ಲ ಅಲ್ಲಿ ಇಲ್ಲಿ ನನ್ನ ಮಾತಿಗೆ ಬಗ್ಗೆ ವಿರೋಧ ಮಾಡೋರ ಜೊತೆ ರಾತ್ರಿ ಹಗಲು ಹೋಗಿ ಅವ್ರ ಜೊತೆ ಸೇರಿಕೊಂಡ್ರೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೋದು. ತಾವು ಯಡಿಯೂರಪ್ಪನವ್ರನ್ನ ಹೇಗೆಲ್ಲ ಮಣಿಸೋಕೆ ಟ್ರೈ ಮಾಡಿದ್ರಿ, ಮುಖ್ಯಮಂತ್ರಿ ಹುದ್ದೆಯಲ್ಲಿ ಶತಾಯಗತಾಯ ಉಳಿಲೇಬೇಕು ಅಂತೇಳಿ, ಅದಕ್ಕೆ ಕೊನೆಗೆ ನೀವು ಮಾಡಿದ್ದು ಜಾತಿ ರಾಜಕಾರಣ. ನನ್ನ ಜೀವಮಾನದಲ್ಲಿ ಯಾವತ್ತೂ ನಾನು ಜಾತಿ ರಾಜಕಾರಣ ಮಾಡಿದೆವಲ್ಲ, ಯಾವತ್ತೂ ಮಾಡಿದೆವಲ್ಲ. ಸೊ ಮುಖ್ಯಮಂತ್ರಿ ಆದರೆ ನನ್ನ ಜಾತಿಯ, ನನ್ನ ಸಮುದಾಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಮುಂಚೂಣಿಯಲ್ಲಿ ನಿಂತು ಹಿಂದಿನಿಂದ, ಈಗಲ್ಲ, ಸುಳ್ಯದಿಂದ ಇರುವಾಗ, ಪುತ್ತೂರಿಂದ ಇರುವಾಗ ಎಲ್ಲರೂ ಕೂಡ ನಾನು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದವ. ಅವರ ಎಲ್ಲರನ್ನೂ ಕೂಡ ನನ್ನ ಪಕ್ಷಕ್ಕೆ ತರುವಂಥದ್ರಲ್ಲಿ ನಾನು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದವ. ಇವತ್ತು ಕೂಡ ನಾನು ಯಾವುದೇ ನನ್ನ ಜಾತಿಯ ಸಮುದಾಯದ ಕಾರ್ಯಕ್ರಮ ಇದ್ದರೆ ನಾನು ಹೋಗ್ತೇನೆ, ಅಲ್ಲಿ ಅದರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಆದರೆ ರಾಜಕಾರಣದೊಳಗೆ ಜಾತಿವಾದವಂತ ಬೀದಿಗೆ ಬಂದ್ರಲ್ಲ, ರಾಜಕಾರಣ ಜನ ಬೀದಿಗೆ ಬಂದರು, ಸರಿ ಇದೆ. ನೀವು ಹೇಳೋದು ಸರಿ ಇದೆ. ಆದರೆ ಯಾರು ಮಾಡಿದ್ದು ಅಂತ ಹೇಳುವಂಥದ್ದನ್ನು ವಿಶ್ಲೇಷಣೆ ಮಾಡಬೇಕಾದಂಥ ಅಗತ್ಯ ಇದೆ. ನಮ್ಮದೊಂದು ದೊಡ್ಡ ಒಕ್ಕಲಿಗರ ಸಮುದಾಯ ಸಮಾವೇಶ ಆಯಿತು. ಅಲ್ಲಿ ಹೋಗಿ ಒಂದು ಭಾಷಣ ಮಾಡಿದೆ. ನಾನು ಮಾಡುವಾಗ ಹೇಳಿದೆ, ನಾನು ಈ ಸಮುದಾಯದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ, ಸುಳ್ಳ ಇದು ತಪ್ಪ? ನಾನು ನನ್ನ ಸಮುದಾಯದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು ಈ ಸ್ಥಾನಕ್ಕೆ ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿ ಇದು ನಿಮ್ಮ ಸಮುದಾಯದಿಂದ ಈ ರಾಜ್ಯದ ಮುಖ್ಯಮಂತ್ರಿಗೆ ಆಗುದಂಥ ಒಂದು ಕೊಡುಗೆ ಅಂತ ಹೇಳುವಂಥ ಮಾತನ್ನು ನಾನು ಹೇಳಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇದು ನೀವೇ ನನ್ನನ್ನು ಇಲೆಕ್ಟ್ ಮಾಡಿದ್ರಿ, ನೀವೇ ನನ್ನನ್ನು ಕಳಿಸ್ಕೊಟ್ರಿ ಅಂತ ಹೇಳುವಂಥ ಮಾತನ್ನು ಹೇಳಲಿಲ್ಲ. ಈ ರಾಜ್ಯದ ಈ ಮುಖ್ಯ ಒಂದು ಸ್ಥಾನವನ್ನು ಹೊಂದುವಂಥ ಈ ಸಂದರ್ಭ ಈ ಸಮುದಾಯದ ಒಬ್ಬ ಹುಡುಗನಿಗೆ ಅವಕಾಶ ಲಭ್ಯ ಆಗಿದೆ ಅಂತ ಹೇಳುವಂಥ ಮಾತನ್ನು ನಾನು ಹೇಳಿದ್ದೇನೆ. ಅದನ್ನು ಯಾವತ್ತೂ ಕೂಡ ಜಾತಿಯ ವಿಶ್ಲೇಷಣೆ ಮಾಡಿ ರಾಜಕಾರಣಕ್ಕೆ ಹೊಂದಾಣಿಕೆ ಮಾಡುವಂಥ ಕೆಲಸ ಮಾಡಲಿಲ್ಲ. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂಥ ಸಂದರ್ಭದಲ್ಲಿ ನಾನು ಅದರದ್ದು ಒಂದು ಕತೆ ಹೇಳಿದರೆ ನಿಮಗೆ ತುಂಬ ಸಂತೋಷ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ದೆಹಲಿಯಿಂದ ನನ್ನ ವರಿಷ್ಠರು ಕರೆದು ನಾನು ದೆಹಲಿಗೆ ನನ್ನ ವರಿಷ್ಠರು ಕರೆದು ಹೋದಲ್ಲ. ಈ ಗೊಂದಲ ಆಗ್ತಾಯಿತ್ತು. ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಮಧ್ಯದಲ್ಲಿ ಅವರ ರಾಜೀನಾಮೆಯನ್ನು ಹಿಂದಕ್ಕೆ ಪಡ್ಕೊಂಡ್ರು. ಮತ್ತು ಯಾವತ್ತು ನನ್ನನ್ನು ಕರೀತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನಾನಾಗಿಯೇ ದೆಹಲಿಗೆ ಹೋದೆ. ಯಾಕೆ ಹೋದೆ ಅಂತ ಹೇಳಿದರೆ ರಾಜ್ಯದಲ್ಲಿ 123 ತಾಲೂಕುಗಳಲ್ಲಿ ಬರ ಇದೆ. ನಾವು ಕುರ್ಚಿಗಾಗಿ ಜಗಳ ಮಾಡ್ತಾ ಇದ್ದೇವೆ. ಇಲ್ಲಿ ನನ್ನನ್ನು ಕೆಳಗಿಳಿಸಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನ ನನ್ನ ಪಕ್ಷದ ವತಿಯಿಂದ ಒಂದು ಕಡೆಯಿಂದ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾನು ಕುರ್ಚಿಗೆ ಅಂಟಿಕೊಂಡು ರಾಜ್ಯದ ಆಡಳಿತ ಯಂತ್ರವನ್ನು ಕುಸಿಲಿಕ್ಕೆ ಬಿಡಬಾರ್ದು ಅಂತ ಹೇಳುವಂಥ ದೃಷ್ಟಿಕೋನದಿಂದ ನಾನು ಕೇಂದ್ರದ ವರಿಷ್ಠರಿಗೆ ಎರಡೇ ಮಾತು ಹೇಳಿರೋದು. ಹಮೀದ್ರೆ ಎರಡೇ ಮಾತು ಹೇಳಿರೋದು, ಸರ್ ನನ್ನನ್ನು ಮುಖ್ಯಮಂತ್ರಿಯಾಗಿ ನೀವು ನಾನು ಆ ಸ್ಥಾನದಿಂದ ಇಳಿಬೇಕು ಅಂತ ಹೇಳಿದರೆ ನೀವು ಆದೇಶ ಕೊಟ್ಟರೆ ಈಗಲೇ ರಾಜೀನಾಮೆ ಹಿಡ್ಕೊಂಡು ಬಂದೆ ಅಂತ ಕೊಳ್ಳಿ. ನನ್ನನ್ನು ಮುಂದುವರಿಸುವುದಾದರೆ ಇವತ್ತಿನ ಗೊಂದಲದಲ್ಲಿ ಮುಂದುವರಿಬಾರ್ದು. ನನಗೆ ಫ್ರೀ ಹ್ಯಾಂಡ್ ಕೊಡಿ. ಎಷ್ಟು ದಿನ ಸರ್ಕಾರ ನಡೀತದೋ ಉಳಿತದೋ ನನಗೆ ಗೊತ್ತಿಲ್ಲ. ಆದರೆ ನಾನು ಆಡಳಿತವನ್ನು ಬಿಗಿಗೊಳಿಸಿ ಮಾಡ್ತೇನೆ. 123 ತಾಲೂಕಿನ ಜನ ಇವತ್ತು ಬರದಿಂದ ತತ್ತರಿಸ್ತಾ ಇದ್ದಾರೆ. ನಾವು ರಾಜಕೀಯ ಡೊಂಬರಾಟದಲ್ಲಿ ಇಲ್ಲಿ ಸಿಕ್ಕಾಕೊಂಡಿದ್ದೇವೆ. ಇದು ಒಳ್ಳೆಯದಲ್ಲ. ಆದ ಕಾರಣ ನೀವು ತೀರ್ಮಾನಗಳನ್ನು ಕೊಡಿ ಅಂತ ಕೇಳಿದವ ನಾನು ಕೊನೆಯದಾಗ ಕೇಳ್ತೀನಿ, ನೀವು ಅವ್ರಿಗೆ ವಿಶ್ವಾಸ ದ್ರೋಹ ಮಾಡಿದ್ರೆ ಅಲ್ಲ, ಯಾವ ಸಲಹೆ ಅಂತ ನನಗೆ ಬೇಕಾಗಿದೆ. ಈಗ ನೀವು ಯಡಿಯೂರಪ್ಪರ ಎಲ್ಲ ಸಲಹೆ ತಗೊಂಡೇ ನಾನು ಮಾಡಿರುವಂಥದ್ದು.
ಯಡಿಯೂರಪ್ಪರ ಎಲ್ಲ ಸಲಹೆಗಳನ್ನು ನಾನು ತಗೊಳ್ತಾನೇ ಇದ್ದೆ. ಆದರೆ ಮುಖ್ಯಮಂತ್ರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಕೂಡ ಏನೆಲ್ಲ ಮಾಡಬೇಕು ಅಂತ ಹೇಳುವಂಥ ಪರಿಜ್ಞಾನ ನನಗಿದೆ. ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ನನ್ನ ಪಕ್ಷದ ಘನತೆ ಗೌರವವನ್ನು ಉಳಿಸುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಯಾರದೇ ಕೈಗೊಂಬೆಯಾಗಿ ಕೆಲಸ ಮಾಡಿಲ್ಲ. ತಾವು ಮುಖ್ಯಮಂತ್ರಿ ಆಗಿದ್ದಾಗ ಅರ್ಧ ಕ್ಯಾಬಿನೆಟೇ ತಮ್ಮ ಜೊತೆ ಇರಲಿಲ್ಲ. ತಾವು ಒಬ್ಬರೇ ಒಂದು 80 ಖಾತೆಗಳನ್ನು ಇಟ್ಕೊಂಡಿದ್ರಿ ಕೊನೆಯ ಹಂತದವರೆಗೆ. ಕೆಲವರು ರಾಜೀನಾಮೆ ಕೊಡ್ತೀವಿ ನಿಮ್ಮನ್ನು ಕಿತಾಕಿ ಅನ್ನೋ ಮಟ್ಟಕ್ಕೆ ಹೋಗಬೇಕಾದ್ರೆ ಅವ್ರು ಎಲ್ಲರೂ ಕೂಡ ಯಾರಾಗಿದ್ರು? ಅವ್ರು ಯಾಕೆ ಅದನ್ನು ಹೇಳ್ತಾ ಹೋದ್ರು? ಈಗ ಪ್ರೇರಣೆಗಳು ಎಲ್ಲಿಂದ ಬಂತು ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿಲ್ಲ. ಪ್ರೇರಣೆಗಳು ಎಲ್ಲಿಂದ ಬಂತು? ಅವರು ತಂಡವಾಗಿ ಯಾವತ್ತಿಂದ ನಿರ್ವಹಣೆ ನೋಡಿ, ನಿಮ್ಮನ್ನು ನಾನು ವಿರೋಧ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಮನಸ್ಸಲ್ಲಿದ್ದರೂ ಕೂಡ ನಾನು ನಿಮಗೆ ಹೇಳ್ತೀನಿ, ರಾಜೀನಾಮೆ ಕೊಟ್ಟಂಥ ಮಂತ್ರಿಗಳೇ ಸರಿ ಈಗ ರಾಜೀನಾಮೆ ಕಳಿಸ್ಕೊಡ್ಬೇಡಿ ಗವರ್ನರ್ಗೆ ಅಂತ ಕೂಡ ನನ್ನಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ಓಪನ್ ಆಗಿ ಹೇಳಲಿಕ್ಕಾಗುತ್ತಾ? ಹೌದಾ? ರಾಜೀನಾಮೆ ಕೊಟ್ಟವರೇ ನನ್ನ ಅಧಿಕಾರಿಗಳಿಗೆ ಫೋನ್ ಮಾಡಿ ರಾಜ್ಯಪಾಲರನ್ನು ನಾಳೆ ಸದಾನಂದ ಗೌಡರು ಭೇಟಿ ಮಾಡ್ತಾರಂತೆ, ಏನಾದ್ರು ಬೇರೆ ಟೈಪ್ ಆಗಿದೆ ಏನಾದರೂ ನಮ್ಮದು ಅಕ್ಸೆಪ್ಟ್ ಮಾಡಲಿಕ್ಕೆ ಅಂತ ಕೇಳುವಲ್ಲಿವರೆಗೆ ಹೋದ. ಈ ಎಲ್ಲ ಸಂಗತಿಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಆಗುತ್ತಾ? ನನಗೆ ಎಷ್ಟು ಜನ ಸಚಿವರು ಹೇಳಿದ್ರು ಆ ರೀತಿ? ಒಂದು 2-3-4 ಜನ ಸಚಿವರು, ನನಗೆ 8 ಜನರಲ್ಲಿ ಒಂದು 3-4 ಜನ ಸಚಿವರು ನನ್ನಲ್ಲಿಯೂ ಮಾತಾಡಿದ್ದಾರೆ, ನನ್ನ ಅಧಿಕಾರಿಗಳಲ್ಲೂ ಮಾತಾಡಿದ್ದಾರೆ. ಒಂದು ಸ್ಪಷ್ಟಪಡಿಸಿ ಸದಾನಂದ ಗೌಡ್ರೆ, ತಾವು ಪಾರದರ್ಶಕ ಆಡಳಿತ ಕೊಟ್ರಿ, ಪಕ್ಷ, ಮುಖ್ಯಮಂತ್ರಿ ಹುದ್ದೆ, ಘನತೆ, ಗೌರವ ಎಲ್ಲ ಓಕೆ, ಇಷ್ಟೆಲ್ಲ ಅದ್ಭುತ ಆಡಳಿತ ಕೊಟ್ರಿ ಅನ್ನೋದಾದ್ರೆ ತಮ್ಮನ್ನು ಇಳಿಸಬೇಕು ಅನ್ನೋ ಕೂಗು ಯಾಕೆ ಬಂತು? ಸಚಿವರುಗಳ ರಾಜೀನಾಮೆ ಯಾಕೆ ಕೊಟ್ಟರು? ನೀವು ರಾಜೀನಾಮೆ ಕೊಡಿ, ನೀವು ವಿಶ್ವಾಸದ್ರೋಹಿ ಅಂತ ಬಹಿರಂಗವಾಗಿ ಬೀದಿ ನಿಂತ್ಕೊಂಡು ಯಾಕೆ ಹೇಳಿದ್ರು? ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳಿದಂಥದ್ದು ನನಗೆ ಬೇಕಾದ್ದು ಆಗಲಿಲ್ಲ ಅಂತ ಹೇಳಿದ ತಕ್ಷಣ ಈ ರೀತಿಯ ಸಂಗತಿಗಳು ಬರ್ತದೆ ಅಂತ ಹೇಳುವಂಥದ್ದು ನೀವೇ ಹೇಳಿದಿರಿ ಪ್ರಾರಂಭದಲ್ಲಿ. ಅವರಿಗೆ ಬೇಕಾದ ಕೆಲಸ ಮಾಡಲಿಲ್ಲ, ನೀವು ಅವರು ಹೇಳಿದಾಗೆ ಕೇಳಲಿಲ್ಲ ಅಂತ ಹೇಳುವಂಥದ್ದು. ಬೇರೆ ಕಾರಣ ಯಾಕೆ ಹುಡುಕಬೇಕು? ರಾಜ್ಯ ಜನತೆಗೂ ಕುತೂಹಲ, ನಿಮ್ಮ ಮತ್ತು ಯಡಿಯೂರಪ್ಪ ಮಧ್ಯೆ ಭಿನ್ನಾಭಿಪ್ರಾಯ ಯಾಕೆ? ನಿಮ್ಮನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದ್ದು ಯಾಕೆ? ಅಲ್ಲ, ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು ಇಳಿಸಿದ್ರು? ಅವರು, ನಾನಲ್ಲ. ನೀವು ಇದನ್ನು ಪ್ರಶ್ನೆ ಕೇಳೋದು ರಾಂಗ್ ಅಡ್ರೆಸ್ಸಿಗೆ ಕೇಳ್ತಾ ಇದ್ದೀರಿ. ಈ ಪ್ರಶ್ನೆಗೆ ಮುಖ್ಯಮಂತ್ರಿ ಹುದ್ದೆಯಿಂದ ಕೇಳಬೇಕಲ್ಲ, ನನ್ನ ಮುಖ್ಯಮಂತ್ರಿ ನಾನು ಇದನ್ನು ಭಾರಿ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ದೆಹಲಿಯಲ್ಲಿ ಪ್ರೆಸ್ನಲ್ಲಿ ಹೇಳಿದ್ದೀನಿ. ನನ್ನ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದರು, 11 ತಿಂಗಳ ಕಾಲ ಭಾರಿ ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ, ಭ್ರಷ್ಟಾಚಾರ ರಹಿತ ಶಬ್ದ ಉಪಯೋಗ ಮಾಡಿದ್ದನ್ನು ನೀವು ತಗೊಳ್ಬೋದು ಅವರ ಕ್ಯಾಸೆಟ್. ಪಾರದರ್ಶಕ ಜನಸ್ನೇಹಿ ಆಡಳಿತ ನೀವು ಕೊಟ್ಟಿದ್ದಾರೆ ಸದಾನಂದ ಗೌಡರು. ಆದರೆ ನಾವೊಂದು ರಾಜಕೀಯ ತೀರ್ಮಾನಗಳನ್ನು ತಗೊಳ್ಬೇಕಾಯಿತು. ಆ ರಾಜಕೀಯ ತೀರ್ಮಾನದ ಹಿನ್ನೆಲೆಯಲ್ಲಿ ಸದಾನಂದ ಗೌಡರನ್ನು ನಾವು ಇವತ್ತು ಅಧಿಕಾರ ತ್ಯಾಗ ಮಾಡಬೇಕು ಅಂತ ನಾವು ಅವರಿಗೆ ಹೇಳಿ ಆದೇಶ ಮಾಡಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಿದರು. ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಆ ಪೊಲಿಟಿಕಲ್ ಡಿಸಿಷನ್ ಏನು ಅಂತ ಹೇಳಿ ನನ್ನ ನಾಯಕರಿಗೆ ನಾನು ಪ್ರಶ್ನೆ ಮಾಡುವಂಥದ್ದಲ್ಲ. ಅವರು ಕೂಡ ಎಲ್ಲ ವಿದ್ಯಮಾನಗಳನ್ನು ಅರಿತುಕೊಳ್ತಾರೆ. ನಾನೊಬ್ಬ ಪಕ್ಷಕ್ಕೆ ನಾನೊಬ್ಬ ಅದರ ಶಿಸ್ತುಬದ್ಧ ವ್ಯಕ್ತಿ ಅಂತ ಹೇಳಿದ ಮೇಲೆ ನೀವು ಅದೇನು ರಾಜಕೀಯ ತೀರ್ಮಾನ ಅದನ್ನು ವಿಶ್ಲೇಷಣೆ ಮಾಡಿ ನಾನು ಒಪ್ಪಲ್ಲ ಅಂತ ಹೇಳಿದರೆ ಇದು ನನ್ನ ರಾಷ್ಟ್ರೀಯ ನಾಯಕರಿಗೆ ನನ್ನೊಂದು ಅವಮಾನ ಮಾಡಿದಾಗೆ ಆಗುತ್ತೆ. ಮತ್ತು ಅದನ್ನು ನಾನು ತಿಳ್ಕೊಳ್ಳುವಂಥದ್ದು ಅಗತ್ಯ ಇಲ್ಲ. ನನಗೆ ಅವರ ಆದೇಶಗಳನ್ನು ಪಾಲನೆ ಮಾಡುವಂಥದ್ದು ಜವಾಬ್ದಾರಿ ನನ್ನಲ್ಲಿದ್ದ ಹಿನ್ನೆಲೆಯಲ್ಲಿ ನಾನು ಅದನ್ನು ಮಾಡಿದ್ದೇನೆ. ಸದಾನಂದ ಗೌಡರು ಏನು ಕೆಲಸನೇ ಮಾಡಿಲ್ಲ, ಭ್ರಷ್ಟಾಚಾರ ನಡೆಯೋದಕ್ಕೆ ಹೇಗೆ ಸಾಧ್ಯ? ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಒಂದು ಬಾರಿ ನನ್ನನ್ನು ನೀವು ಕರೆದಿರಿದ್ರಿ, ಆ ಸಕಾಲದ ಬಗ್ಗೆ ಒಂದು ವಿಶ್ಲೇಷಣೆ ಕೊಡಬೇಕು ಅಂತ ಕೇಳಿದ್ರಿ. ಇದೊಂದು ಅದ್ಭುತವಾದಂಥ ಕಾರ್ಯ. ಇಷ್ಟರವರೆಗೆ ಪ್ರಜಾತಂತ್ರ ವ್ಯವಸ್ಥೆ ಬಂದ ಮೇಲೆ ಬೇರೆ ಸಣ್ಣದಾದ ಇದೆಲ್ಲ ಕೊಟ್ಟಿರ್ಬೋದು ಯೋಜನೆಗಳು. ಆದರೆ ಹುಟ್ಟಿದ ಆ ಮಗುವಿನ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಅವನದೆಲ್ಲ ಮನೆ ಕಟ್ಟುವುದು, ಮತ್ತೊಂದು ಆರೋಗ್ಯ ತಪಾಸಣೆ ಎಲ್ಲದರಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ಗಳೇ ಕೊಡುವಂಥ ಸಕಾಲ ಇದು ಇಡೀ ರಾಜ್ಯಕ್ಕೆ ಒಂದು ಹೊಸ ದಿಕ್ಕು ಕೊಟ್ಟಿದೆ. ಇದೊಂದು ಅದ್ಭುತ ಯೋಜನೆ ಅಂತ ನೀವು ಹೇಳಿದ್ರಿ. ಈಗ ನೀವು ಹೇಳ್ತೀರಿ ಕೆಲಸ ಮಾಡಿಲ್ಲ ಅಂತ. ನಿಯಂತ್ರಿಸುವಂಥದ್ದು ಅದನ್ನೇ ನಾನು ಹೇಳಿರೋದು. ಭ್ರಷ್ಟಾಚಾರ ಆಗಿಲ್ಲ ಅನ್ನೋದಾದ್ರೆ ನೀವು ಕೆಲಸ ಮಾಡಿಲ್ಲ. ಅಲ್ಲ, ಅದನ್ನೇ ಇದು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನಾನು ಮಾಡಿರೋ ಕೆಲಸ ತಾನೇ, ನೀವು ಒಪ್ಕೊಂಡಿರ್ತಾನೆ. ಈಗ ಹಾಗಾದ್ರೆ ಯಡಿಯೂರಪ್ಪ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ನಿಮ್ಮನ್ನ, ಭ್ರಷ್ಟಾಚಾರ ಆಗಿದೆ ಅನ್ನೋದಾದ್ರೆ ಯಾವಾಗ? ಅದಕ್ಕೆ ಪ್ರೂಫ್ ಕೊಡಿ. ಅದಕ್ಕೆ ಅವರು ಹೇಳಬೇಕು. ನಾನೇನು ಹೇಳ್ತಾ ಇದ್ದೇನೆ, ನನ್ನ 11 ತಿಂಗಳ ಕಾಲ ಹಿಂಗೆ ನಡ್ಕೊಂಡಿದ್ದೇನೆ. ನಾನು ಉದಾಹರಣೆ ನಿಮಗೆ ಸಾಕಷ್ಟು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತಲ್ಲ ಸ್ವಾಮಿ, ಆದಿತ್ಯ ಬಿರ್ಲಾ ಏನು ಹೇಳಿದರು, ನಾರಾಯಣ ಮೂರ್ತಿ ಹೇಳಿದರು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಏನು ಹೇಳಿದರು, ಕಳೆದ 11 ತಿಂಗಳಿಂದ ಇಂಡಸ್ಟ್ರಿಯಲಿಸ್ಟಿಗೆ ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಸಂತೋಷ ಆಗ್ತಾ ಇದೆ. ಹೈ ಪವರ್ ಕಮಿಟಿ ಮೀಟಿಂಗಲ್ಲಿ ಹಿಂದೆ 3 ತಿಂಗಳಾಗ್ತಿತ್ತು ಯಾವುದಾದ್ರು ಒಂದು ಇದನ್ನು ನಮಗೆ ಗೌರ್ಮೆಂಟ್ ಆರ್ಡರ್ ಸಿಕ್ಕಬೇಕಾಗಿದೆ. ಸದಾನಂದ ಗೌಡರು ಹೈ ಪವರ್ ಕಮಿಟಿ ಮೀಟಿಂಗ್ ಚಾರ್ ಮಾಡಿದ ಮೇಲೆ 24 ಗಂಟೆಗಳಲ್ಲಿ ಇಂಡಸ್ಟ್ರಿಯಲಿಸ್ಟಿಗೆ ಅವನಿಗೆ ಬೇಕಾದಂಥ ಭೂಮಿ, ನೀರು, ವಿದ್ಯುತ್ತು, ಇನ್ಸೆಂಟಿವ್ ಸಿಗ್ತದೆ ಅಂತ ನಾನೇ ಹೇಳಿದ್ದಲ್ಲ ಸ್ವಾಮಿ. ಇದು ನೀವು ನನ್ನ ಬಾಯಿಂದ ಹೇಳಿಸ್ತೀರಷ್ಟೇ. ಈಗ ನನಗೆ ಸರ್ಟಿಫಿಕೇಟ್ ನಾನು ಕೊಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇಡೀ ದೇಶದ ಇಂಡಸ್ಟ್ರಿಯಲಿಸ್ಟ್ ಬಂದಿದ್ರು ಅದರಲ್ಲಿ. ಯಾರು ಬಾಕಿ ಹೇಳಿ? ಬಾಬಾ ಕಲ್ಯಾಣಿಯಿಂದ ಹಿಡಿದು ಮಹೇಂದ್ರದಿಂದ ಹಿಡಿದು ಆದಿತ್ಯ ಬಿರ್ಲಾನಿಂದ ಹಿಡಿದು ಇನ್ಫೋಸಿಸಿಂದ ಹಿಡಿದು ಎಲ್ಲ ಸಿಮೆಂಟು, ಶ್ರೀ ಸಿಮೆಂಟ್ಸ್, ರಾಜಶ್ರೀ ಸಿಮೆಂಟ್ಸ್, ಎಲ್ಲ ಸಿಮೆಂಟ್ಸ್ನವರಿಂದ ಹಿಡಿದು ಬಂದವರು ಏನು ಮಾತು ಹೇಳಿದಿರಿ ಸ್ವಾಮಿ? ಹಂಗಾರೆ ನೀವು ಹೇಳ್ತೀರಿ ನಾನು ಕೆಲಸ ಮಾಡಿಲ್ಲ ಅಂತಲಾ?
ಇದು ನಾನು ಮಾಡಿ ತಪ್ಪ? ಹಂಗಾರೆ ನಿಮ್ಮ ಅಪೇಕ್ಷೆ ಏನಾದರೂ ಹಿಂದಿನ ರೀತಿಯಲ್ಲಿ ಆಡಳಿತ ಇರಬೇಕು ಅಂತ ನಿಮ್ಮ ಅಪೇಕ್ಷೆ ಏನಾದ್ರು ಇದೆಯಾ? ಅಲ್ಲ ಅದನ್ನೇ ಹೇಳಿ, ಹಿಂದಿನ ರೀತಿ ಹೇಗಿತ್ತು ಆಡಳಿತ? ನಾನು ಅದನ್ನೇ ಹೇಳಿದೆ. ನಾನು 24 ಗಂಟೆಯಲ್ಲಿ ಕೊಡ್ತಾ ಇದ್ದೆ, ಹಿಂದೆ 3 ತಿಂಗಳಾಗ್ತಿತ್ತು ಅಂತ ಹೇಳಿದಲ್ಲ, ಇನ್ನೇನು ಹೇಳಿ ನಾನು? ಆದ ಕಾರಣ ನೀವು 56 ಲಕ್ಷ ಅರ್ಜಿಗಳು, ಆ ಸಾಮಾನ್ಯ ಮನುಷ್ಯ ಒಬ್ಬ ಹಳ್ಳಿಯ ರೈತ ಒಂದು RTC ತಗೊಂಡೋಗಿ ಮತ್ತೊಂದಾಗಲಿಕ್ಕೆ ತಿಂಗಳುಗಟ್ಟಲೆ ಕಾಯ್ತಾ ಇದ್ದ. ನಾನು ಬಂದಮೇಲೆ ಸಕಾಲ ತಂದಮೇಲೆ ಆ ನಿಗದಿತ ಸಮಯದೊಳಗೆ ನಿಮಗೆ ಅದು ಸಿಗ್ತಾ ಇತ್ತಲ್ಲ ಸ್ವಾಮಿ. ಅವನು ಲಂಚ ಭ್ರಷ್ಟಾಚಾರ ಕಡಿವಾಣ ಕೆಳಗಿಂದ ಹಾಕಿದವಲ್ಲ, ಇದು ತಪ್ಪ? ಯಡಿಯೂರಪ್ಪ ಮಾಡಿದ್ದಕ್ಕಿಂತ ಹೆಚ್ಚು 11 ತಿಂಗಳಲ್ಲಿ ನೀವು ನಾನು ಮೌಲ್ಯಮಾಪನ ಮಾಡೋದಲ್ಲ. ನಾನು ಆನ್ಸರ್ ಪತ್ರಿಕೆ ಬರೆದು ನಾನೇ ಮಾರ್ಕ್ ಹಾಕಿದ್ರೆ 100ಕ್ಕೆ 100 ಹಾಕ್ಕೊಳ್ತೀನಿ. ನೀವು ಹಾಕಿ ಮಾರ್ಕು. ನಾನು ಮುಖ್ಯಮಂತ್ರಿಯಾಗಿ ನಾನು ಕೆಲಸ ಮಾಡಬೇಕು. ನಾನು ಮಾಡಿದ್ದೀನಿ ನಾನೇ ಟಮ್ ಅಂತ ಬಡ್ಕೊಂಡು ಹೋಗುವುದಲ್ಲ. ನಾನು ಕೆಲಸ ಮಾಡಿದ್ದನ್ನು ಜನ ಅನುಭವಿಸಬೇಕು. ಆ ಜನಗಳು ಹೇಳಬೇಕು, ನಾನೇ ಹೇಳಿಕೊಂಡು ಹೋಗೋದಲ್ಲ. ಇದು ನನ್ನ ಕರ್ತವ್ಯನೂ ಅಲ್ಲ. ನಾನು 11 ತಿಂಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಾಗ ಯಾವತ್ತೂ ನಾನು ಮಾಡಿದ ಕೆಲಸದ ಬಗ್ಗೆ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ನಾನೇ ಹೇಳುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ. ಇದು ನಮ್ಮ ಜವಾಬ್ದಾರಿಯೂ ಅಲ್ಲ. ನಮ್ಮನ್ನು ನೀವು ಕೂತ್ಕೊಳಿಸಿರೋದು, ನೀನು ಕೆಲಸ ಮಾಡು, ನಾವು ಅನುಭವಿಸ್ತೇವೆ. ಇಲ್ಲದಿದ್ದರೆ ಮುಖ್ಯಮಂತ್ರಿ ಪದವ 6.5 ಕೋಟಿ ಜನರಿಗೆ ಎಲ್ರಿಗೂ ಸಿಕ್ಕಲ್ಲ. ನನಗೆ ಸಿಕ್ಕಿತ್ತು, ದೇವರು ಕೊಟ್ಟರು. ಇದೇ ರೀತಿಯ ಮಾತನ್ನು ತಾವು ಇಂಡೈರೆಕ್ಟ್ ಆಗಿ ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಹೇಳ್ತೀರಿ. ಅಂದರೆ ಯಡಿಯೂರಪ್ಪನವರಿಗಿಂತ ನಾನು ಬೆಟ್ರು, ಯಡಿಯೂರಪ್ಪ ಅವ್ರು ನೀವೇನು ಮಾಡಿದ್ದೀರಿ ಅನ್ನೋದಕ್ಕೆ ತಾವೊಂದು ಕವನದ ಮೂಲಕ ಹೇಳ್ತೀರಿ. ಒಂದು ದೀಪ ಬೆಳಕನ್ನು ಜಗತ್ತನ್ನೆಲ್ಲ ಬೆಳಗ್ತೀನಿ ಅನ್ನೋದನ್ನು ಬಿಟ್ಬಿಡ್ಬೇಕು, ನಾನು ಇರೋಷ್ಟು ಜಾಗದಲ್ಲಿ ಬೆಳಗ್ತಾ ಇದ್ದೀನಿ ಅನ್ನೋದನ್ನು ಇರಬೇಕು ಅನ್ನೋದನ್ನ ನಾವು ಯಡಿಯೂರಪ್ಪನವ್ರು ಉತ್ತರ ಕೊಡ್ತೀರಿ ಸ್ಟೇಜ್ ಮೇಲೆ. ಇಲ್ಲ, ನೀವು ಅವರಿಗೆ ಅಂತ ನೀವು ಯಾಕೆ ತಿಳ್ಕೊಳ್ತೀರಿ? ನೀವು ಯಾಕೆ ಮಧ್ಯಪ್ರವೇಶ ಮಾಡಿ ಅದನ್ನು ನಮ್ಮ ಅದು ಅವರಿಗೆ ಹೇಳಿದ್ದು ಅಂತ ನೀವು ಅವರಿಗೆ ಯಾಕೆ ಹೇಳ್ತೀರಿ? ನಾನು ಏನು ಹೇಳಿದೆ, ನನ್ನ ಬಗ್ಗೆ ನಾನು ಹೇಳಿದೆ. ಅವರ ಬಗ್ಗೆ ನಾನು ಪ್ರಸ್ತಾಪನೆ ಮಾಡಲಿಲ್ಲ, ಅವರ ಹೆಸರು ತೆಗಿಲಿಲ್ಲ, ಯಾವುದನ್ನು ಉಲ್ಲೇಖ ಮಾಡಿಲ್ಲ. ನೀವು ಮಧ್ಯದಲ್ಲಿ ನಿಂತ್ಕೊಂಡು ನೋಡ್ರಿ ನಿಮಗೆ ಅವರು ಹೇಳ್ತಾರೆ ಅಂತ ಅವರಿಗೆ ಪ್ರಚೋದನೆ ಮಾಡ್ತೀರಿ. ಇದು ಸರಿಯಲ್ಲ. ಸೊ ರೈಟ್ ಸದಾನಂದ ಗೌಡ್ರೆ, ಇನ್ನಷ್ಟು ಪ್ರಶ್ನೆಗಳಿದೆ ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.